ಬನ್ನಿ. ನೋಡಿರಿ ಜಾರು ಪೋಸ್ತದ ನೋಡಿರಿ ನೋಡಿರಿ ಸ್ವಾಮಿ. ಹೋಗ್ತಾ ಇದ್ದಾರೆ ಯಜ್ಞವಂತೆ ನೋಡಿರಿ ದ್ವಿಜರು ಹೋಗ್ತಾ ಇರುವುದನ್ನ ಹೋಗ್ತಾ ಇರೋರು ಬ್ರಾಹ್ಮಣರೇ ಇದ್ದಾರೆ. ಹೋಗ್ತಾ ಇರುವುದು ಎಲ್ಲಿಗೆ? ಎಲ್ಲಿಗೆ? ನಿಮ್ಮ ಮನೆಗೆ ಹೋಗ್ತಾ ಇರುವುದು. ಅಂದ್ರೆ ನಮ್ಮ ಮನೆಗೆ. ಅಂದ್ರೆ ಈಗಾಗಲೇ ಪ್ರಾಚೀನ ಮನೆಯಲ್ಲಿ ನಡೆಯುವಂತಹ ದಕ್ಷ ಪ್ರಜಾಪತಿ ಮಾಡುವ ಯಾಗವಂತೆ ಅದಕ್ಕೆಲ್ಲ ಅವರು ಹೊರಟಿದ್ದಾರೆ. ಹಾಗಾಗಿ ನನ್ನ ತಂದೆ ಮನೆಯಲ್ಲಿ ಮಾಡುವಂತಹ ಕಾರ್ಯಕ್ರಮಕ್ಕೆ ನನಗೂ ಹೋಗ್ಬೇಕೆಂಬುದಾಗಿ ಮನಸ್ಸುಂಟು ಸ್ವಾಮಿ. ನಾನು ಒಬ್ಬನೇ ಹೋಗುದಲ್ಲ, ನನ್ನ ಜೊತೆ ನೀವು ಬರ್ಬೇಕು. ಹೇಳಿ ಹೋಗುವ. ದಕ್ಷನು ಬಂದ. ಆಗ ಎದ್ದು ನಿಂತು ಎಲ್ಲರೂ ನಮಸ್ಕರಿಸಿದರು. ಆದ್ರೆ ನಾನು ಮಾತ್ರ ನಮಸ್ಕರಿಸಲಿಲ್ಲ. ಯಾಕೆ? ನಾನು ಅಧ್ಯಕ್ಷ ಪೀಠದಲ್ಲಿದ್ದೆ. ಯಾವ ಕಾರಣಕ್ಕೂ ಹೇಳುವಂತ ಪರಿಸ್ಥಿತಿ ನನ್ನದಿರ್ಲಿಲ್ಲ. ಹಾಗಾಗಿ ನನ್ನ ಬಗ್ಗೆ ವಿಧ ವಿಧವಾಗಿ ನಿಂದಿಸಿದ್ದಾನೆ. ಹಾಗಾಗಿ ಆ ದಕ್ಷ ಮಾಡುವಂತ ಯಾಗಕ್ಕೆ ನಾವು ಹೋಗುವುದು ಬೇಡ ಎನ್ನುವುದಾಗಿ ಹೇಳಿಕೊಳ್ಳುವುದು ಸ್ವಾಮಿ. ನನ್ನ ಮನಸ್ಸೆನ್ನುವುದು ಈಗ ಪ್ರಾಚೀನ ಮನೆಗೆ ಸೇರಿಯಾಗಿದೆ. ನಿಮ್ಮ ಮೌನವೇ ಸಮ್ಮತಿ ಲಕ್ಷಣ ಎನ್ನುವುದಾಗಿ ಭಾವಿಸಿಕೊಳ್ಳುತ್ತಾ ನಾನು ಪ್ರಾಚೀನ ಮನೆಗೆ ಹೋಗ್ತೇನೆ. ದಾಕ್ಷಾಯಿಣಿ ನನ್ನ ಮಾತನ್ನು ಕೇಳದೆ ಆ ಯಾಗದತ್ತ ಹೊರಟಿದ್ದಾರೆ. ಅವರು ಉಟ್ಟ ಬಟ್ಟೆಯಲ್ಲಿ ಹೋಗಿದ್ದಾರೆ. ಒಬ್ಬರೇ ಹೋಗುವುದು ಸರಿಯಲ್ಲ. ಇದ್ದಾರಲ್ಲ ನಮ್ಮವರನ್ನು ಜೊತೆ ಸೇರಿಸಿ ಕಳುಹಿಸಿಕೊಡುತ್ತೇನೆ.